ಇನ್ನೂ ಗೊಂದಲ ಮುಂದುವರೆದಿದೆಯಲ್ಲ. ಶ್ರೀರಾಮುಲು ಕಾಂಗ್ರೆಸ್ ಬಂದ್ರೆ ನಾವು ಸ್ವಾಗತ ಮಾಡ್ತೀವಿ ಅವರನ್ನ ಅವ್ರು ಕಾಂಗ್ರೆಸ್ ಹೋಗಿ ಅಂತ ಎಲ್ಲಿ ಹೇಳ್ಯಾರ? ಹೇಳಿಲ್ಲಲ್ಲ, ಪ್ರಶ್ನೆನೇ ಇಲ್ಲ ಸರ್. ಅವ್ರು ಹೇಳಿದ್ರೆ ಅವ್ರು ಸ್ವಾಗತ ಮಾಡಿದ್ರೆ ಬೇರೆ, ಅದು ಪ್ರಶ್ನೆನೇ ಇಲ್ಲಲ್ಲ. ಅವ್ರು ಹೇಳಿಬಿಟ್ರಲ್ಲ. ಇದೇ ರೀತಿ ಮುಂದುವರೆದ್ರೆ ನಾನು ಪಕ್ಷ ಬಿಡು, ನಾನು ರಾಜೀನಾಮೆ ಎಲ್ಲಿ ಹೇಳಿಲ್ಲ ಅವರು. ಎಟ್ ಎನಿ ಕಾಸ್ಟ್ ನಾನು ಭಾರತೀಯ ಜನತಾ ಪಾರ್ಟಿ ಬಿಡುದಿಲ್ಲ ಅಂತ ರಾಮುಲು ಹೇಳಿಬಿಟ್ರೆ. ಅವ್ರದ್ದೇ ಹೇಳಿಕೆ ಇದೆ. ಅದು CBI ಎನ್ಕ್ವೈರಿ ಆಗಬೇಕು ಬೇಡ ಅನ್ನುವಂಥದ್ದು ಬಗ್ಗೆ ಅದಕ್ಕೆ ಕೋರ್ಟ್ನವ್ರು ಈಗಾಗಲೇ ವಾದ ವಿವಾದ ಕೇಳಿದ್ದಾರೆ. ಆ ತೀರ್ಪನ್ನು ಕಾಯ್ದಿರಿಸಿಟ್ಟಿದ್ದಾರೆ. ಅಲ್ಲಿ ಏನಾಗ್ತದೆ ನಾವು ವೇಟ್ ಮಾಡೋಣ ಅಂತ. ವೇಟ್ ಮಾಡಿಕೊಂಡು ನಾವು ಮೊದಲಿಂದ ಭಾರತೀಯ ಜನತಾ ಪಾರ್ಟಿ ಈ ಮೂಡ ಹಗರಣ ಭಾಳ ಒಂದು ದೊಡ್ಡದಾದಂಥ ಹಗರಣ. ಇದರಲ್ಲಿ ಮುಖ್ಯಮಂತ್ರಿಗಳೇ ಇನ್ವಾಲ್ವ್ ಇರೋದ್ರಿಂದ ಇವತ್ತು ಲೋಕಾಯುಕ್ತ ಅಥವಾ ಸ್ಥಳೀಯವಾದಂಥ CID ಮತ್ತೊಂದು ಇದರ ಮುಖಾಂತರ ತನಿಖೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಸ್ಥಳೀಯ ಆದಂಥ ಅಧಿಕಾರಿಗಳು ಇರೋದ್ರಿಂದ ಅದಕ್ಕಾಗಿ ಇದನ್ನು CBI ತನಿಖೆ ಕೊಡಬೇಕನ್ನುವಂಥ ಒತ್ತಾಯ ಮೊದಲಿಂದ ನಾವು ಮಾಡ್ತಾ ಇದ್ದೇವೆ. ಈಗ ಕೆಲವರು ಕೋರ್ಟಿಗೆ ಹೋಗಿದ್ದಾರೆ. ಅಲ್ಲೇನು ತೀರ್ಪು ಕೊಡ್ತಾರೆ ಅದು ನೋಡೋಣಂತೆ, ವೇಟ್ ಮಾಡೋಣ. CBI ಅಂದರೆ ಯಾಕೆ ಭಯ ಕಾಂಗ್ರೆಸ್ ಈ ಪ್ರಕರಣದಲ್ಲಿ? ಇಲ್ಲ, ಮೊದಲಿಂದು CBI ಅಂತಂದರೆ ಅವ್ರಿಗೆ ಯಾವಾಗಲೂ ಭಯ ಇದ್ದೇ ಇದೆ. ಯಾಕಂದರೆ ಇಲ್ಲೇನೋ ಕೇಸ್ಗಳನ್ನು ಮುಚ್ಚಿ ಹಾಕ್ಬೋದು ಅನ್ನುವಂಥದ್ದು. ಹಿಂದೆ ನೋಡಿ ಲೋಕಾಯುಕ್ತ ಇದ್ದದನ್ನು ಲೋಕಾಯುಕ್ತ ಮುಚ್ಚಿ ಹಾಕಿ, ಲೋಕಾಯುಕ್ತ ಸಂಸ್ಥೆಯನ್ನು ಮುಚ್ಚಿ ಹಾಕಿ ACBI ತರುವಂಥದ್ದು, ಆ್ಯಂಟಿ ಕರಪ್ಷನ್ ಬ್ಯೂರೋ ಅಂತ ತರುವಂಥ ಕೆಲಸ ಯಾರು ಮಾಡಿದ್ರು? ಸಿದ್ದರಾಮಯ್ಯ. ಮುಂದೆ ಕೋರ್ಟ್ನವರು ಅದನ್ನು ಕ್ವಾಶ್ ಮಾಡಿ ಲೋಕಾಯುಕ್ತ ಪುನಃ ಅಸ್ತಿತ್ವ ತರುವಂಥ ಕೆಲಸ ಕೋರ್ಟ್ನವ್ರು ಮಾಡಿದರು. ಹೀಗಾಗಿ ಇವತ್ತು ಸ್ಥಳೀಯವಾದಂಥ ಅಧಿಕಾರಿಗಳ ಎನ್ಕ್ವೈರಿ ಇರ್ತದೆ, ಅದರ ಮೇಲೆ ಅವ್ರ ನಂಬಿಕೆ ಇದೆ. ಹೀಗಾಗಿ CBI ಅಂದ್ಕೊಳ್ಳೆ ಅದ್ರ ಮೇಲೆ ಮೊದಲಿಂದ ಹೆದರಿಕೆ ಕಾಂಗ್ರೆಸ್ ಅವ್ರು ಇದ್ದೇ ಇದೆ. ಇನ್ನೂ ಗೊಂದಲ ಮುಂದುವರೆದಿದೆಯಲ್ಲ. ಶ್ರೀರಾಮುಲು ಕಾಂಗ್ರೆಸ್ ಬಂದ್ರೆ ನಾವು ಸ್ವಾಗತ ಮಾಡ್ತೀವಿ ಅವರನ್ನ ಅವ್ರು ಕಾಂಗ್ರೆಸ್ ಹೋಗಿ ಅಂತ ಎಲ್ಲಿ ಹೇಳ್ಯಾರ? ಹೇಳಿಲ್ಲಲ್ಲ, ಪ್ರಶ್ನೆನೇ ಇಲ್ಲ ಸರ್. ಅವ್ರು ಹೇಳಿದ್ರೆ ಅವ್ರು ಸ್ವಾಗತ ಮಾಡಿದ್ರೆ ಬೇರೆ, ಅದು ಪ್ರಶ್ನೆನೇ ಇಲ್ಲಲ್ಲ. ಅವ್ರು ಹೇಳಿಬಿಟ್ರಲ್ಲ. ಇದೇ ರೀತಿ ಮುಂದುವರೆದ್ರೆ ನಾನು ಪಕ್ಷ ಬಿಡು, ನಾನು ರಾಜೀನಾಮೆ ಎಲ್ಲಿ ಹೇಳಿಲ್ಲ ಅವರು. ಎಟ್ ಎನಿ ಕಾಸ್ಟ್ ನಾನು ಭಾರತೀಯ ಜನತಾ ಪಾರ್ಟಿ ಬಿಡುದಿಲ್ಲ ಅಂತ ರಾಮುಲು ಹೇಳಿಬಿಟ್ರೆ. ಅವ್ರದ್ದೇ ಹೇಳಿಕೆ ಇದೆ. ಅದು CBI ಎನ್ಕ್ವೈರಿ ಆಗಬೇಕು ಬೇಡ ಅನ್ನುವಂಥದ್ದು ಬಗ್ಗೆ ಅದಕ್ಕೆ ಕೋರ್ಟ್ನವ್ರು ಈಗಾಗಲೇ ವಾದ ವಿವಾದ ಕೇಳಿದ್ದಾರೆ. ಆ ತೀರ್ಪನ್ನು ಕಾಯ್ದಿರಿಸಿಟ್ಟಿದ್ದಾರೆ. ಅಲ್ಲಿ ಏನಾಗ್ತದೆ ನಾವು ವೇಟ್ ಮಾಡೋಣ ಅಂತ. ವೇಟ್ ಮಾಡಿಕೊಂಡು ನಾವು ಮೊದಲಿಂದ ಭಾರತೀಯ ಜನತಾ ಪಾರ್ಟಿ ಈ ಮೂಡ ಹಗರಣ ಭಾಳ ಒಂದು ದೊಡ್ಡದಾದಂಥ ಹಗರಣ. ಇದರಲ್ಲಿ ಮುಖ್ಯಮಂತ್ರಿಗಳೇ ಇನ್ವಾಲ್ವ್ ಇರೋದ್ರಿಂದ ಇವತ್ತು ಲೋಕಾಯುಕ್ತ ಅಥವಾ ಸ್ಥಳೀಯವಾದಂಥ CID ಮತ್ತೊಂದು ಇದರ ಮುಖಾಂತರ ತನಿಖೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಸ್ಥಳೀಯ ಆದಂಥ ಅಧಿಕಾರಿಗಳು ಇರೋದ್ರಿಂದ ಅದಕ್ಕಾಗಿ ಇದನ್ನು CBI ತನಿಖೆ ಕೊಡಬೇಕನ್ನುವಂಥ ಒತ್ತಾಯ ಮೊದಲಿಂದ ನಾವು ಮಾಡ್ತಾ ಇದ್ದೇವೆ. ಈಗ ಕೆಲವರು ಕೋರ್ಟಿಗೆ ಹೋಗಿದ್ದಾರೆ. ಅಲ್ಲೇನು ತೀರ್ಪು ಕೊಡ್ತಾರೆ ಅದು ನೋಡೋಣಂತೆ, ವೇಟ್ ಮಾಡೋಣ. CBI ಅಂದರೆ ಯಾಕೆ ಭಯ ಕಾಂಗ್ರೆಸ್ ಈ ಪ್ರಕರಣದಲ್ಲಿ? ಇಲ್ಲ, ಮೊದಲಿಂದು CBI ಅಂತಂದರೆ ಅವ್ರಿಗೆ ಯಾವಾಗಲೂ ಭಯ ಇದ್ದೇ ಇದೆ. ಯಾಕಂದರೆ ಇಲ್ಲೇನೋ ಕೇಸ್ಗಳನ್ನು ಮುಚ್ಚಿ ಹಾಕ್ಬೋದು ಅನ್ನುವಂಥದ್ದು. ಹಿಂದೆ ನೋಡಿ ಲೋಕಾಯುಕ್ತ ಇದ್ದದನ್ನು ಲೋಕಾಯುಕ್ತ ಮುಚ್ಚಿ ಹಾಕಿ, ಲೋಕಾಯುಕ್ತ ಸಂಸ್ಥೆಯನ್ನು ಮುಚ್ಚಿ ಹಾಕಿ ACBI ತರುವಂಥದ್ದು, ಆ್ಯಂಟಿ ಕರಪ್ಷನ್ ಬ್ಯೂರೋ ಅಂತ ತರುವಂಥ ಕೆಲಸ ಯಾರು ಮಾಡಿದ್ರು? ಸಿದ್ದರಾಮಯ್ಯ. ಮುಂದೆ ಕೋರ್ಟ್ನವರು ಅದನ್ನು ಕ್ವಾಶ್ ಮಾಡಿ ಲೋಕಾಯುಕ್ತ ಪುನಃ ಅಸ್ತಿತ್ವ ತರುವಂಥ ಕೆಲಸ ಕೋರ್ಟ್ನವ್ರು ಮಾಡಿದರು. ಹೀಗಾಗಿ ಇವತ್ತು ಸ್ಥಳೀಯವಾದಂಥ ಅಧಿಕಾರಿಗಳ ಎನ್ಕ್ವೈರಿ ಇರ್ತದೆ, ಅದರ ಮೇಲೆ ಅವ್ರ ನಂಬಿಕೆ ಇದೆ. ಹೀಗಾಗಿ CBI ಅಂದ್ಕೊಳ್ಳೆ ಅದ್ರ ಮೇಲೆ ಮೊದಲಿಂದ ಹೆದರಿಕೆ ಕಾಂಗ್ರೆಸ್ ಅವ್ರು ಇದ್ದೇ ಇದೆ.